ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ಚಾನಲ್. ನಾನಿವತ್ತು ಮಾಡ್ತಾಯಿದ್ದೀನಿ ರೆಸ್ಟೋರೆಂಟ್ ಸ್ಟೈಲು ಪನ್ನೀರ್ ಶೋರ್ಮಾ. ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳಿ, ಅದರೊಳಗೆ ಸ್ವಲ್ಪ ಅಚ್ಕಾರ ಪೌಡ್ರ್ ಹಾಕ್ಕೊಳ್ಳಿ, ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ಕೊಳ್ಳಿ, ಜೀರಿಗೆ ಪೌಡರ್ ಹಾಕ್ಕೊಳ್ಳಿ, ಧನಿಯಾ ಪೌಡರ್ ಹಾಕ್ಕೊಳ್ಳಿ, ಆರಿಗ್ಯಾನೋ ಹಾಕ್ಕೊಳ್ಳಿ. ಆದಷ್ಟು ಇದಕ್ಕೆ ಗಟ್ಟಿ ಮೊಸರನ್ನ ತಗೊಳ್ಳಿ. ನನ್ನ ಹತ್ರ ಗಟ್ಟಿ ಮೊಸರು ಇರಲಿಲ್ಲ, ನಾರ್ಮಲ್ ಮೊಸರು ಹಾಕಿದ್ದೀನಿ. ಉಪ್ಪು ಹಾಕ್ಕೊಳ್ಳಿ. ಗಟ್ಟಿ ಮೊಸರು ಹಾಕೋದ್ರಿಂದ ಪನ್ನೀರು ಚೆನ್ನಾಗಿ ಮ್ಯಾರಿನೇಷನ್ ಆಗಿಬಿಟ್ಟು ನಾವು ಫ್ರೈ ಮಾಡಬೇಕಾದ್ರೆ ನೀರು ಬಿಡಲ್ಲ, ಬೇಗ ಫ್ರೈ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಸ್ವೀಟ್ನೆಸ್ಗೋಸ್ಕರ ನಾನು ಇಲ್ಲಿ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಬೇಕಾದರೆ ಸ್ಕಿಪ್ ಮಾಡ್ಕೋಬಹುದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದರೊಳಗೆ ಕಟ್ ಮಾಡಿರುವಂತಹ ಫ್ರೆಶ್ಶು ಪನ್ನೀರ್ ಹಾಕ್ಕೊಳ್ಳಿ. ಮ್ಯಾರಿನೇಷನ್ ಆಗಲಿಕ್ಕೆ ಬಿಟ್ಬಿಡಿ, ಒಂದು 10 ನಿಮಿಷ ಟೈಮ್ ಇತ್ತು ಅಂದರೆ. ಬೇಕಾದರೆ ನಿಮಗೆ ಇಷ್ಟವಾದಂಥ ತರಕಾರಿ ಕೂಡ ಹಾಕ್ಕೋಬಹುದು. ನಾನು ಇಲ್ಲಿ ಕ್ಯಾರೆಟು ಮತ್ತು ಕ್ಯಾಬೇಜ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀವು ಕೇವಲ ಪನ್ನೀರ್ದು ಮಾಡಿದ್ರೆ ಪನ್ನೀರ್ದು ಕೇವಲ ಮಾಡ್ಕೋಬಹುದು. ಕ್ಯಾರೆಟು ಕ್ಯಾಬೇಜ್ ಇತ್ತು ಅಂತ ಹೇಳಿಬಿಟ್ಟು ನಾನು ಹಾಕ್ತಾ ಇದ್ದೀನಿ. ಮತ್ತು ಹೆಲ್ದಿ ಕೂಡ, ಇದರಿಂದ ತರಕಾರಿ ಕೂಡ ಹೋಗುತ್ತೆ. ಮಕ್ಕಳಿಗೆ ಈ ರೀತಿ ಮಾಡಿಕೊಡ್ತು ಅಂದರೆ ಅವ್ರಿಗೆ ಗೊತ್ತೇ ಆಗಲ್ಲ ಒಳಗಡೆ ತರಕಾರಿ ಹಾಕಿರೋದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮಸಾಲೆ ಎಲ್ಲ ಹೀರ್ಕೊಳ್ಳುತ್ತೆ. ಒಂದು ಕಡಾಯಿ ತಗೊಳ್ಳಿ, ಅದರೊಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಕಟ್ ಮಾಡಿರುವಂಥ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ನಾನು ಗ್ರೀನ್ ಪೀಸ್ ಸೀಸನ್ ಅಲ್ವಾ, ಅದಕ್ಕೋಸ್ಕರ ಗ್ರೀನ್ ಪೀಸ್ ಕೂಡ ಸ್ವಲ್ಪ ಹಾಕ್ಕೊಂಡೆ. ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಆಪ್ಷನಲು. ಮ್ಯಾರಿನೇಷನ್ ಮಾಡಿರುವಂತಹ ಪನ್ನೀರು, ಕ್ಯಾರೆಟ್, ಕ್ಯಾಬೇಜ್ ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ತುಂಬ ಹೊತ್ತು ಕುದಿಸೋಕ್ಕೆ ಹೋಗಬೇಡಿ. ತುಂಬ ಹೊತ್ತು ಕುದಿಸಿದ್ರೆ ಏನಾಗುತ್ತೆ, ಪನ್ನೀರು ಹಾರ್ಡ್ ಆಗುತ್ತೆ. ಗಟ್ಟಿ ಮೊಸರು ಹಾಕಿದರೆ ಏನಾಗುತ್ತೆ, ನೀರು ಬಿಟ್ಕೊಳ್ಳಲ್ಲ. ನಾನು ಶೋರ್ಮಾ ಮಾಡಲಿಕ್ಕೆ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಗೋಧಿ ಹಿಟ್ಟು ತೊಗೋಬೋದು. ಅದರೊಳಗೆ ಸ್ವಲ್ಪ ತುಪ್ಪ, ಸಕ್ಕರೆ, ಉಪ್ಪು, ಮೊಸರು ಹಾಕಿಬಿಟ್ಟು ಕಲಿಸ್ಕೊಳ್ಳಿ. ಹೋಟೆಲಲ್ಲೆಲ್ಲ ಈಸ್ಟ್ ಹಾಕ್ಕೊಂಡು ಕಲಿಸ್ಬಿಟ್ಟು ಇಡ್ತಾರೆ. ಬಟ್ ನಾನು ಮನೆಯಲ್ಲಿ ಮಾಡೋದ್ರಿಂದ ಈಸ್ಟು ಬೇಡ, ಹೆಲ್ದಿಯಾಗಿರಲಿ ಅಂತ ಸ್ವಲ್ಪ ಮೊಸರು ಹಾಕಿಬಿಟ್ಟು ಕಲಿಸಿ ಇಟ್ಟಿದ್ದೀನಿ. ಆದಷ್ಟು ಗೋಧಿ ಹಿಟ್ಟು ತೊಗೊಳ್ಳಿ. ಗೋಧಿ ಹಿಟ್ಟು ತೊಗೊಂಡ್ರೆ ಚೆನ್ನಾಗೇ ಇರುತ್ತೆ. ಯಾಕಂದರೆ ನಾವು ಮನೆಯಲ್ಲಿ ಮಾಡಬೇಕಾದ್ರೆ ಅಟ್ಲೀಸ್ಟ್ ನಾವು ಗೋಧಿನ ತಿನ್ನೋಣ, ಹೊರಗಡೆ ಎಲ್ಲ ಮೈದಾಯಿಂದ ತಿಂತಾನೆ ಇರ್ತೀವಿ. ಈ ರೀತಿ ತೆಳುವಾದ ಒಂದು ಶೀಟು ರೆಡಿ ಮಾಡ್ಕೊಳ್ಳಿ. ಎರಡೂ ಬದಿಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಈ ರೀತಿ ನಾವು ಮಕ್ಕಳಿಗೆ ಮಾಡಿ ಬಾಕ್ಸ್ಗೆ ಕಟ್ತು ಅಂದರೆ ಮಕ್ಕಳು ತುಂಬ ಖುಷಿಯಾಗಿ ತಿಂತಾರೆ. ಇಲ್ಲಾಂದರೆ ಸ್ಕೂಲಿಂದ ಬಂದ ಮೇಲೆ ಟೀ ಟೈಮ್ ಸ್ನ್ಯಾಕ್ಸ್ ಥರನೂ ನಾವು ಕೊಡಬಹುದು. ತರಕಾರಿ ಹಾಕಿರೋದ್ರಿಂದ ಹೆಲ್ದಿ ಕೂಡ ಇರುತ್ತೆ. ಎರಡೂ ಬದಿಗೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಆದಷ್ಟು ತೆಳುವಾಗಿ ಚಪಾತಿನ ಲಟ್ಸ್ಕೊಳ್ಳಿ. ನಾವು ಸಕ್ಕರೆ ಹಾಕಿದ್ವಿ ಅಲ್ವಾ, ಅದಕ್ಕೋಸ್ಕರ ಕಲರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಬೇಯಿಸ್ಬೇಕಾದ್ರೆ. ಈ ರೀತಿ ಬೇಯಿಸ್ಕೊಂಡ್ಬಿಟ್ಟು ಒಂದು ಪ್ಲೇಟ್ಗೆ ಹಾಕ್ಬಿಡಿ. ಆಮೇಲೆ ನಾನು ಹೋಮ್ ಮೇಡು ಹೆಲ್ದಿ ಮಯೋನೀಸ್ ಮಾಡಿದ್ದೀನಿ. ಮಯೋನೀಸ್ ರೆಸಿಪಿ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಬೇಕಾದರೆ ಚೆಕ್ ಮಾಡ್ಕೋಬಹುದು. ಹೊರಗಡೆಯಿಂದ ತಂದು ತಿನ್ನೋದು ಅಷ್ಟೊಂದು ಚೆನ್ನಾಗಿರಲ್ಲ. ಅದು ಎಗ್ಗು ಮತ್ತು ಪಾಮ್ ಆಯಿಲ್ ಹಾಕಿರ್ತಾರೆ. ಈ ರೀತಿ ಕಟ್ ಮಾಡಿರುವಂಥ ಈರುಳ್ಳಿ ಮತ್ತು ಕ್ಯಾಬೇಜ್ ಹಾಕ್ಕೊಳ್ಳಿ. ಕಟ್ ಮಾಡಿರುವಂತಹ ಕ್ಯಾರೆಟ್ ಹಾಕ್ಕೊಳ್ಳಿ.
ನನ್ನ ಹತ್ರ ಪಾಲಕ್ ಸೊಪ್ಪು ಇತ್ತು, ಅದು ಕೂಡ ನಾನು ಹಾಕ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಕೂಡ ನೀವು ಹಾಕೋಬಹುದು. ರೆಡಿ ಮಾಡಿರುವಂಥ ಪನ್ನೀರ್ ಹಾಕ್ಕೊಳ್ಳಿ. ನೀವು ಬೇಕಾದರೆ ಸೇಜ್ವಾನ್ ಸಾಸ್ ಕೂಡ ಹಾಕೋಬಹುದು. ನಾನು ಸ್ವಲ್ಪ ಟೊಮ್ಯಾಟೊ ಕೆಚಪ್ ಹಾಕ್ಕೊಂಡಿದ್ದೀನಿ. ನಾವು ಹೆಲ್ದಿ ಮಾಡೋದ್ರಿಂದ ಸೇಜ್ವಾನ್ ಸಾಸು ಕೂಡ ಬೇಡ, ಮತ್ತು ಮಕ್ಕಳಿಗೂ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಹೆಲ್ದಿ ಮಯೋನೀಸ್ ಹಾಕಿಬಿಟ್ಟು ಕೂಡ ನಾವು ಮಾಡ್ಕೋಬೋದು. ಇಲ್ಲಾಂದರೆ ಗಟ್ಟಿ ಮೊಸರು ಮಾಡಿಬಿಟ್ಟು ಅದರೊಳಗೆ ಸ್ವಲ್ಪ ಉಪ್ಪು ಖಾರ ಸಕ್ಕರೆ ಹಾಕಿಬಿಟ್ಟು ಅದು ಕೂಡ ನಾವು ಕೊಡ್ಬೋದು ಮಕ್ಕಳಿಗೆ. ಈ ರೀತಿ ರೋಲ್ ಮಾಡಿಬಿಟ್ಟು ಮಕ್ಕಳಿಗೆ ಕೊಟ್ಟರೆ ಖುಷಿಯಾಗಿ ತಿಂತಾರೆ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇದೇ ರೀತಿ ಹೊಸ ಹೊಸ ವಿಡಿಯೋ ಎಲ್ಲ ವೀಕ್ಷಿಸಬಹುದು. ಇಲ್ಲಿ ನೋಡಿ, ಹೋಮ್ ಮೇಡು ಪನ್ನೀರ್ ಶೋರ್ಮಾ ರೆಡಿಯಾಗಿದೆ. ಹೇಗಾಗಿದೆ ಅಂತ ಹೇಳಿ. ಅಡುಗೆ ಮಾಡ್ತಾಯಿರಿ, ತಿಂತಾಯಿರಿ, ತಿನ್ನಿಸ್ತಾಯಿರಿ, ಹೆಲ್ದಿಯಾಗಿ ಇರಿ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಪೂರ್ತಿಯಾಗಿ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.